ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟೇಳೆ ಅಕಾಡೆಮಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನದ 1ನೇ ಅಧ್ಯಾಯ ನೋಡ್ತಾ ಬರ್ತೀವಿ. ಭಾರತಕ್ಕೆ ಯುರೋಪಿನ ಆಗಮನ. ಇದರಲ್ಲಿ ನಾವು ಬುಕ್ಕಿನ ಹಿಂದೆ ಕೊಟ್ಟಿರ್ತಕ್ಕಂಥ ಖಾಲಿ ಬಿಟ್ಟ ಸ್ಥಳಗಳು ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ನೋಡ್ತಾ ಬರೋಣ. ಕ್ವಶನ್ ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 1. 1453ರಲ್ಲಿ ಆಟೋಮನ್ ಟರ್ಕರು ಡ್ಯಾಶ್ ನಗರವನ್ನು ವಶಪಡಿಸಿಕೊಂಡರು. ಇದಕ್ಕೆ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್. ಕ್ವಶನ್ ನಂಬರ್ 2. ಭಾರತ ಹಾಗೂ ಯುರೋಪಿನ ನಡುವೆ ಹೊಸ ಜಲಮಾರ್ಗವನ್ನು ಡ್ಯಾಶ್ ಕಂಡು ಹಿಡಿದನು. ಸರಿಯಾದ ಉತ್ತರ ವಾಸ್ಕೋ ಡಿಗಾಮ. ಕ್ವಶನ್ ನಂಬರ್ 3 ಈ ರೀತಿಯಾಗಿರುತ್ತದೆ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪಾಂಡಿಚೇರಿ ಅಥವಾ ಪುದುಚೇರಿ. ಕ್ವಶನ್ ನಂಬರ್ 4 ಈ ರೀತಿಯಾಗಿರುತ್ತದೆ. ರಾಬರ್ಟ್ ಕ್ಲೈವನು 1757ರಲ್ಲಿ ಸಿರಾಜುದ್ದೌಲನ ಮೇಲೆ ಡ್ಯಾಶ್ ಕದನವನ್ನು ಸಾರಿದನು. ಇದರ ಸರಿಯಾದ ಉತ್ತರ ಪ್ಲಾಸಿ. ಕ್ವಶನ್ ನಂಬರ್ 5 ಈ ರೀತಿಯಾಗಿರುತ್ತದೆ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ ಕೇಳ್ತೀವಿ. ಇದರ ಸರಿಯಾದ ಉತ್ತರ 2ನೇ ಶಾ ಆಲಂ. ಕ್ವಶನ್ ನಂಬರ್ 6. ಬಂಗಾಳದಲ್ಲಿ ದ್ವಿಪೌರತ್ವವನ್ನು ಜಾರಿಗೆ ತಂದವರು ಯಾರು? ಇದರ ಸರಿಯಾದ ಉತ್ತರ ರಾಬರ್ಟ್ ಕ್ಲೈವ್. ಇಲ್ಲಿ ಬಿಟ್ಟ ಸ್ಥಳಗಳು ಇಲ್ಲಿಗೆ ಮುಕ್ತಾಯವಾದವು. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಹಿಂದೆ ಕೊಟ್ಟಿರ್ತಕ್ಕಂಥ ಮತ್ತು ಮುಂದೆ ಯಾವ ರೀತಿ ಕೇಳಬಹುದು ಅಂತ ಪ್ರಶ್ನೆಗಳು ಕೂಡ ನಾವು ಬರೆದಿದ್ದೇವೆ. ಅವುಗಳನ್ನು ನೋಡ್ತಾ ಬರೋಣ. ಇದರಲ್ಲಿ 1ನೇ ಕ್ವಶನ್ ಈ ರೀತಿಯಾಗಿರುತ್ತದೆ. ಯುರೋಪಿನಲ್ಲಿ ಬೇಡಿಕೆ ಇದ್ದ ಭಾರತದ ಸಾಂಬಾರ್ ಪದಾರ್ಥಗಳು ಯಾವುವು? ಸರಿಯಾದ ಉತ್ತರ ಇಲ್ಲಿ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಶುಂಠಿ. ಕ್ವಶನ್ ನಂಬರ್ 2. ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್. ಕ್ವಶನ್ ನಂಬರ್ 3 ಈ ರೀತಿಯಾಗಿರುತ್ತೆ. ಪೂರ್ವ ರೋಮನ್ ಸಾಮ್ರಾಜ್ಯದ ಮತ್ತೊಂದು ಹೆಸರೇನು? ಇದರ ಸರಿಯಾದ ಉತ್ತರ ಬೈಜಾಂಟಿಯನ್. ಕ್ವಶನ್ ನಂಬರ್ 4 ಈ ರೀತಿಯಾಗಿರುತ್ತೆ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್. ಕ್ವಶನ್ ನಂಬರ್ 5. ಏಷ್ಯಾ ದೇಶದ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಸರಿಯಾದ ಉತ್ತರ ಅರಬರು. ಇಲ್ಲಿ ಕ್ವಶನ್ ನಂಬರ್ 6 ನೋಡ್ತಾ ಬರೋಣ. ಕ್ವಶನ್ ನಂಬರ್ 6. ಯುರೋಪಿನ ದೇಶಗಳ ವ್ಯಾಪಾರ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಸರಿಯಾದ ಉತ್ತರ ಇಲ್ಲಿ ಇಟಲಿಯ ವರ್ತಕರು. ಕ್ವಶನ್ ನಂಬರ್ 7 ಈ ರೀತಿಯಾಗಿರುತ್ತದೆ. ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ವ್ಯವಹಾರಗಳು ಯಾವ ನಗರದ ಮೂಲಕ ನಡೆಯುತ್ತಿತ್ತು? ಇಲ್ಲಿ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್. ಕ್ವಶನ್ ನಂಬರ್ 8 ಈ ರೀತಿ ಇರುತ್ತದೆ. ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಟೋಮನ್ ಟರ್ಕರು. ಅದೇ ರೀತಿ ಕ್ವಶನ್ ನಂಬರ್ 9 ಈ ರೀತಿ ಇರುತ್ತದೆ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯಾವಾಗ ವಶಪಡಿಸಿಕೊಂಡರು? ಇದಕ್ಕೆ ಸರಿಯಾದ ಉತ್ತರ 1453. ಕ್ವಶನ್ ನಂಬರ್ 10. ವರ್ತಕರಿಗೆ ಕಾನ್ಸ್ಟಾಂಟಿನೋಪಲ್ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ, ಏಕೆ? ಇದಕ್ಕೆ ಸರಿಯಾದ ಕಾರಣ ಏನಿತ್ತಂದರೆ ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರಗತಿಯ ತೆರಿಗೆಯನ್ನು ವಿಧಿಸಿದರು. ಯಾರಂದರೆ ಟರ್ಕರು. ಕ್ವಶನ್ ನಂಬರ್ 11 ಈ ರೀತಿ ಇರುತ್ತದೆ. ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸಲು ಮುಖ್ಯವಾದ ಕಾರಣ ಏನಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು. ಅದೇ ರೀತಿ ಕ್ವಶನ್ ನಂಬರ್ 12 ನೋಡ್ತಾ ಬರೋಣ. ಹೊಸ ಸಮುದ್ರ ಮಾರ್ಗವನ್ನು ಹುಡುಕಲು ಸಾಹಸಿ ನಾವಿಕರು ನೆರವಿಗೆ ಬಂದ ವೈಜ್ಞಾನಿಕ ಆವಿಷ್ಕಾರಗಳು ಯಾವುವು? ಇಲ್ಲಿ ಬಳಸತಕ್ಕಂಥ ವಸ್ತುಗಳು ಯಾವಪ್ಪ ಅಂದರೆ ದಿಕ್ಸೂಚಿ ಮತ್ತು ಅಸ್ಟ್ರೋಲೋಬ್. ಅದೇ ರೀತಿ ಕ್ವಶನ್ ನಂಬರ್ 13 ಈ ರೀತಿ ಇರುತ್ತದೆ. ಅಸ್ಟ್ರೋಲೋಬ್ ಅಂದರೆ ಏನು? ಅಸ್ಟ್ರೋಲೋಬ್ ಎಂದರೆ ನಕ್ಷತ್ರ ಉನ್ನತಿ ಮಾಪನ ಎಂದರ್ಥ. ಕ್ವಶನ್ ನಂಬರ್ 14 ಈ ರೀತಿಯಾಗಿರುತ್ತೆ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ಳಲು ಕಾರಣವೇನು? ಆಟೋಮನ್ ಟರ್ಕರು ಮುಖ್ಯವಾಗಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ಳಲು ಮುಖ್ಯ ಕಾರಣ ಏನೆಂದರೆ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ವ್ಯವಹಾರಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರ ಮೂಲಕ ನಡೆಯುತ್ತಿದ್ದರಿಂದ ಈ ಒಂದು ಕಾರಣದಿಂದಾಗಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು.
ಇದೇ ರೀತಿ ಕ್ವಶನ್ ನಂಬರ್ 15 ನೋಡ್ತಾ ಬರೋಣ. ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿಂದ ಉಂಟಾದ ಪರಿಣಾಮವೇನು? ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ್ರಿಂದ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ್ ನಿಯಂತ್ರಣಕ್ಕೆ ಹೋದವು. ಕ್ವಶನ್ ನಂಬರ್ 16 ಈ ರೀತಿಯಾಗಿರ್ತದೆ. ವಾಸ್ಕೋ ಡಿಗಾಮನು ಯಾವ ದೇಶದ ನಾವಿಕ? ವಾಸ್ಕೋ ಡಿಗಾಮನು ಪೋರ್ಚುಗಲ್ ದೇಶದ ನಾವಿಕನಾಗಿರುತ್ತಾನೆ. ಕ್ವಶನ್ ನಂಬರ್ 17 ವಾಸ್ಕೋ ಡಿಗಾಮನು ಯಾವ ನಗರದಿಂದ ಹೊರಟನು? ವಾಸ್ಕೋ ಡಿಗಾಮನು ಲಿಸ್ಬನ್ ಎಂಬ ನಗರದಿಂದ ತನ್ನ ಮಾರ್ಗವನ್ನು ಸ್ಟಾರ್ಟ್ ಮಾಡ್ತಾನೆ. ಕ್ವಶನ್ ನಂಬರ್ 18 ಈ ರೀತಿ ಇರ್ತದೆ. ವಾಸ್ಕೋ ಡಿಗಾಮನು ಯಾವ ನಗರಕ್ಕೆ ಬಂದು ತಲುಪಿದನು? ವಾಸ್ಕೋ ಡಿಗಾಮನು ಮೊದಲಿಗೆ ಭಾರತಕ್ಕೆ ಬಂದಾಗ ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿರ್ತಕ್ಕಂಥ ಕಲ್ಲಿಕೋಟೆ ಸಮೀಪದ ಕಪ್ಪಾಡ ಎಂಬ ನಗರಕ್ಕೆ ಬಂದು ತಲುಪಿದನು. ಕ್ವಶನ್ ನಂಬರ್ 19 ವಾಸ್ಕೋ ಡಿಗಾಮನು ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆಗೆ ಸಮೀಪದ ಕಪ್ಪಾಡ ನಗರಕ್ಕೆ ಬಂದು ತಲುಪಿದನು. ಯಾವಾಗ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ 1453ರಲ್ಲಿ ಬಂದು ತಲುಪಿದನು. ಕ್ವಶನ್ ನಂಬರ್ 20 ಈ ರೀತಿ ಇರುತ್ತದೆ. ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿಯುವಲ್ಲಿ ಯಶಸ್ವಿಯಾದವರು ಯಾರು ಅಂತ ಕೇಳ್ತಾರೆ. ಇದು ಸರಿಯಾದ ಉತ್ತರ ವಾಸ್ಕೋ ಡಿಗಾಮ. ಕ್ವಶನ್ ನಂಬರ್ 21 ಈ ರೀತಿ ಇರುತ್ತದೆ. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿನಲ್ಲಿರುವ ಮೊದಲಿಗರು ಯಾರು? ಸರಿಯಾದ ಉತ್ತರ ಪೋರ್ಚುಗೀಸರು. ಕ್ವಶನ್ ನಂಬರ್ 22 ಯುರೋಪಿನ ವ್ಯಾಪಾರಿ ಕಂಪನಿಗಳು ಹೆಸರಿಸಿ. ಪೋರ್ಚುಗೀಸ್, ಡಚ್, ಇಂಗ್ಲಿಷ್, ಫ್ರೆಂಚ್. ಅದೇ ರೀತಿ ಕೊನೆಯ ಪ್ರಶ್ನೆ ನೋಡ್ತಾ ಬರೋಣ. ಪ್ರಶ್ನೆ ನಂಬರ್ 23 ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರು? ಜಲಮಾರ್ಗದ ಮೂಲಕ ವ್ಯಾಪಾರಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರೆಂದರೆ ಪೋರ್ಚುಗೀಸರು. ಕ್ಲಾಸ್ ಕೇಳ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಕ್ವಶನ್ಗಳು ಮುಂದಿನ ತರಗತಿಯಲ್ಲಿ ಮಾಡ್ತಾ ಬರ್ತೀವಿ. ಎಲ್ಲರಿಗೂ ಧನ್ಯವಾದಗಳು.